ನದಿಯ ಬಳಿಯ ಮಾವಿನ ಮರದಲ್ಲಿ ಒಬ್ಬ ಸಂತೋಷದ ಕೋತಿಯೊಂದು ವಾಸಿಸುತ್ತಿತ್ತು. ರುಚಿಕರವಾದ ಮಾವಿನ ಹಣ್ಣುಗಳನ್ನು ತಿನ್ನುತ್ತದೆ. ಹಸಿದ ಮತ್ತು ಬೇಸತ್ತ ಬೆಳೆದ ಒಬ್ಬ ಮೊಸಳೆ ದಡಿಗೆ ಬಂದಿತು. ದಯಾಪರ ಕೋತಿಯು ತನ್ನ ಸಿಹಿ ಮಾವಿನ ಹಣ್ಣುಗಳನ್ನು ಹಂಚಿಕೊಂಡಿತು ಮತ್ತು ಅವರು ಸ್ನೇಹಿತರಾದರು. ಮೊಸಳೆಯು ಪ್ರತಿದಿನ ಭೇಟಿ ನೀಡಿತು. ಹೆಂಡತಿಯ ದುರಾಸೆ. ಮೊಸಳೆಯ ಹೆಂಡತಿ ಮಾವಿನ ಹಣ್ಣುಗಳನ್ನು ರುಚಿ ನೋಡಿ ಅಸಹಾಯಳಾದಳು. ಕೋತಿಯ ಹೃದಯವನ್ನು ತನ್ನ ಗಂಡನಿಗೆ ತರಲು ಒತ್ತಾಯಿಸಿದಳು. ಹಣ್ಣಿನಂತೆ ಸಿಹಿಯಾಗಿರಬೇಕು ಎಂದು ನಂಬಿದ್ದಳು. ವಂಚನೆ. ಮೊಸಳೆಯು ಹಿಂಜರಿಯುತ್ತಿದ್ದರೂ ಒಪ್ಪಿಕೊಂಡಿತು. ಅವನು ತನ್ನ ಹೆಂಡತಿಯನ್ನು ಭೇಟಿಯಾಗಲು ನದಿಯಾದ್ಯಂತ ಸವಾರಿಗೆ ಕೋತಿಯನ್ನು ಆಹ್ವಾನಿಸಿದನು. ನಂಬುವ ಕೋತಿಯು ಅವನ ಬೆನ್ನಿನ ಮೇಲೆ ಹತ್ತಿತು. ನದಿಯ ಮಧ್ಯದಲ್ಲಿ ಮೊಸಳೆಯು ಕೋತಿಯ ಹೃದಯವನ್ನು ತಿನ್ನುವ ಯೋಜನೆಯನ್ನು ಒಪ್ಪಿಕೊಂಡಿತು. ತ್ವರಿತವಾಗಿ ಯೋಚಿಸಿ ಮೊಸಳೆಗೆ ಹೇಳಿತು, ಓ ಪ್ರಿಯ ಸ್ನೇಹಿತ, ನೀನು ನನಗೆ ಮುಂಚೆಯೇ ಹೇಳಬೇಕಿತ್ತು. ನಾನು ನನ್ನ ಹೃದಯವನ್ನು ಸುರಕ್ಷತೆಗಾಗಿ ಮಾವಿನ ಮರದಲ್ಲಿ ಬಿಟ್ಟಿದ್ದೇನೆ. ನಾನು ಅದನ್ನು ನಿಮಗಾಗಿ ತರುತ್ತೇನೆ. ಮೊಸಳೆಯು ಅವನನ್ನು ನಂಬಿತು ಮತ್ತು ಹಿಂತಿರುಗಿತು. ಅವರು ನದಿ ದಡಿಯನ್ನು ತಲುಪಿದ ತಕ್ಷಣ ಕೋತಿಯು ಕೆಳಗೆ ಹಾರಿ ಮರವನ್ನು ಹತ್ತಿತು. ನೈತಿಕ. ಮರದ ಸುರಕ್ಷತೆಯಿಂದ ಕೋತಿಯು ಕೆಳಗೆ ಕರೆದಿದೆ. ನೀನು ಮೂರ್ಖ. ಯಾರಾದರೂ ತಮ್ಮ ಹೃದಯವನ್ನು ಹಿಂದೆ ಬಿಡಬಹುದೇ? ನೀನು ನಿನ್ನ ದುರಾಸೆಯಿಂದ ಮೋಸ ಹೋದೆ. ಮೊಸಳೆಯು ಮುಜುಗರದಿಂದ ಈಚೆ ಹೋಯಿತು.